57 ಇದೇ ಹೇಳ್ತಿರಲ್ಲ, 57 ಶಾಲಾ ಸನ್ಮಾನ ನಮ್ಮ ತಾಯಿ ತೆಗೆದಿಟ್ಟು. ಯಾಕಂದ್ರೆ ನಮ್ಮ ತಾಯಿಗೆ ಒಂದು ವಾರ ಹತ್ರ ನಮ್ಮ ತಾಯಿ. ಯಾಕಂದ್ರೆ ಇಡೀ ಊರಿನವರ ಪ್ರಮುಖರ ಅಂತಂಥ ಘಟಾನುಘಟಿಗಳೆಲ್ಲ ನಮ್ಮ ಮನೆಗೆ ಬಂದು ಸನ್ಮಾನ ಮಾಡ್ತಾರಂದ್ರೆ ನನ್ನ ಮಗ ಒಳ್ಳೆಯ ಸಾಧನೆ ಮಾಡ್ಯಾರ ಅಂತೇಳಿ ನಮ್ಮ ತಾಯಿ ಅತ್ತೆ ಹೇಳ್ತೀವಿ. ಯಾಕೆ ಹೇಳ್ತೀನಿ ಅಂದ್ರೆ ಆ ಮಾತ, ಪ್ರತಿಯೊಬ್ಬ ಬಡತನ ಅನ್ನೋದು ಇದ್ದೇ ಇರ್ತೈತಿ, ಕಷ್ಟ ಅನ್ನೋದು ಇದ್ದೇ ಇರ್ತೈತಿ, ಸಾಕಷ್ಟು ಇರ್ತಾವೆ. ಬಟ್ ಅದನ್ನು ಸ್ಫೂರ್ತಿ ತಗೊಂಡು ಮಕ್ಕಳು ಓದಬೇಕು. ಮತ್ತೆ ಓದಿ ಇಡೀ ಊರಿನಾಗ ನನಗೆ ಇವತ್ತಾದ್ರೂ ಜಾತಿ ಸಮಿತಿ ಅಂತ ನನಗೆ ಬಂದೇ ಇಲ್ಲ. ಯಾವತ್ತು ನಮ್ಮೂರಿನ ಹುಡುಗ ಅಂತ ಅಂತಾರಂದ್ರೆ ಅದ್ರ ತಕ್ಕಂಗ ನಮ್ಮ ಹಾವು ಭಾಗಗಳು, ನಮ್ಮ ಇರುವಿಕೆ ಆಗಿರ್ಬೋದು, ನಮ್ಮಲ್ಲಿರ್ತಕ್ಕಂಥ ಸಾಮರ್ಥ್ಯವನ್ನು ನಾವು ತೋರಿಸ್ಬೇಕು. ಆ ಸಾಮರ್ಥ್ಯವನ್ನು ತೋರಿಸಿದ್ರೆ ಖಂಡಿತ ಎಲ್ಲರೂ ಮೆಚ್ಕೋತಾರೆ. ಅನ್ಯಾಯ ದೌರ್ಜನ್ಯಗಳಾದಾಗಂತೂ ಇಲಾಖೆ ಯಾವತ್ತೂ ಜೊತೆಗೆ ಇದ್ದೇ ಇರ್ತೈತಿ. ಅದನ್ನು ಬಲವಾಗಿ ಖಂಡಿಸ್ತಕ್ಕಂಥ ಕರ್ತವ್ಯನೂ ಆಗಬೇಕು. ಅದ್ರ ಜೊತೆಗೆ ಸಾಕಷ್ಟು ಯುವಕರಿಗೆ ಎಜುಕೇಶನ್ ತಕ್ಕಂಗೆ ಅದ್ರ ಒಂದು ಪ್ರಮುಖ ನಾಯಕರಂತರಾಗ್ರಿ, ಊರಿಗೊಂದು ನಾಯಕರ ಅಂತ ಆಗಿರ್ತೀರಿ. ಸಾಕಷ್ಟು ರಾಜಕೀಯದಾಗ ಬೆಳೀರಿ, ಆರ್ಥಿಕವಾಗಿ ಒಟ್ಟು ಅದನ್ನ ಎದುರಿಸಿ ಬಂದು ಗೆದ್ದವನೇ ಸಾಧಕ ಅಂತ. ಬರೀ ಬಾಬಾ ಸಾಹೇಬರ ಮಾತುಗಳು ಭಾಷಣಗಳು ಆಗಿರ್ಬಾರ್ದು, ಬಟ್ ಹೃದಯದಲ್ಲಿ ಇರ್ಬೇಕಂತೇಳಿ ಒಬ್ಬ ನಾಗ್ಪುರದಾಗ ಹೋದಾಗ ಹೇಳಿದ. ಯಾಕಂದ್ರೆ ಪ್ರತಿ ಸಲನೂ ಕೂಡ ಹೋರಾಟದ ಹಾದಿಗಳು ಬೇರೆ ಇರಬೇಕು, ಬಟ್ ಇವಾಗಿನ ಸ್ಥಿತಿಗಂತೇಳಿ ತಕ್ಕಂಗೆ ನಾವು ಇರಬೇಕು. ಅವತ್ತು ಇರ್ತೈತಿ, ಈಗೂ ಇರ್ತೈತಿ. ಜಾತಿ ಸಮಸ್ಯೆಗಳು ಸಾಕಷ್ಟು ಇರ್ತಾವೆ. ಬಟ್ ನೀವು ಎಲ್ಲಿ ವಿದ್ಯಾವಂತರಾಗ್ತೀರಿ, ಎಲ್ಲಿ ಶಕ್ತಿವಂತರಾಗ್ತೀರಿ ಅಂದಾಗ ನಿಮಗೆ ಸಮಾಜದ ಗೌರವ ಯಾವತ್ತೂ ಇರ್ತೈತಿ. ಫಾರ್ ಎಕ್ಸಾಂಪಲ್ ಇವತ್ತು ನಾನೇ ಹೇಳ್ಬೇಕಂದ್ರೆ ಕರೆಕ್ಟ್ ತಾನೇ ಹೇಳಿದ್ದು, ಸಿಂದಗಿ ಅಂತ ಪಟ್ಟಣದಾಗ ಒಬ್ಬ ಅಧಿಕಾರಿ ಅಂತ ಬರ್ಬೇಕಂತಂದ್ರೆ ನನ್ನ ಜಾತಿ ಅಂತ ಯಾರಿಗೂ ಕೇಳಿಲ್ಲ. ಒಳ್ಳೆ ಕೆಲಸ ಮಾಡ್ತಾನಂತ ಹುಡುಗ ಅಂತೇಳಿ ಇವತ್ತು ಪೋಸ್ಟಿಂಗ್ ಕೊಟ್ಟಿದ್ದೆ. ನಾನು ಅದನ್ನ ಹೇಳ್ತೀನಿ ನಂಗೆ ಎಲ್ಲರಿಗೂ ಈತಲ್ಲ, ಕಾಸ್ಟ್ ಪ್ಲೇ ಮಾಡಬೇಡ್ರಿ, ಕೆಪಾಸಿಟಿ ಪ್ಲೇ ಮಾಡ್ರಿ ಅಂತ ಹೇಳ್ತೀನಿ ನಾನು. ಸಾಮಾಜಿಕ ಬದ್ಧತೆ ಒಂದು ಏನೈತಿಲ್ಲ ಅದನ್ನ ಕಂಟಿನ್ಯೂ ಇಟ್ಕೋಬೇಕು. ಎಲ್ಲರ ಜೊತೆ ಸಾಕಷ್ಟು ಹೋರಾಟಗಳು ಹಾದಿಗಳು ಬೇರೆ ಥರ ಇರ್ಬೋದು. ಬಟ್ ನಾನು ಯಾಕೆ ಪ್ರಸ್ತಾಪ ಮಾಡ್ತೀನಿ ಪದೇ ಅಂತಂದ್ರೆ, ಇನ್ನೂ ಸಾಕಷ್ಟು ಜನ ಕಂಡಂತೆ ಬಿಜಾಪುರ ಜಿಲ್ಲಾದಾಗ ಇನ್ನೂ ಸಾಕಷ್ಟು ಶಿಕ್ಷಣದಲ್ಲಿ ಕೆಲವೊಂದು ವಿಷಯದ ಕೊರತೆ ಅಂತ ನಾನು ಭಾವಿಸ್ತೀನಿ. ಇರ್ಬೋದು, ನಿಮ್ಮೂರಾಗ ಎಷ್ಟೈತೆ ಅಂತ ಗೊತ್ತಿಲ್ಲ. ಬಟ್ ಇನ್ನೂ ಎಜುಕೇಷನ್ ಆಗಲಿ, ಇನ್ನೂ ಬೆಳೀಲಿ. ಎಲ್ಲ ಸಮಾಜಗಳನ್ನು ಜಕ್ಕೊಂಡು ಹೋಗೋದು ಸಾಮರ್ಥ್ಯ ನಮ್ಗೆ ಇಲ್ಲಿರುತ್ತೆ, ಅದನ್ನ ಮಾಡ್ಕೊಂಡು ಹೋಗ್ತಿರ್ತೀವಿ. ಬಟ್ ನಂದೊಂದು ಹೇಳಿದಾಗ ಒಂದು ಶಿಕ್ಷಕ ಕಾಲದಿಂದ ಪ್ರತಿಯೊಬ್ಬರು ಹೇಳಿರ್ತಾರೆ ವಿಷಯಗಳನ್ನು. ಬಟ್ ಸ್ಫೂರ್ತಿ ತಗೊಂಡು ಮತ್ತೆ ಜಾಸ್ತಿ ವಿದ್ಯಾವಂತರಾಗಲಿ. ಸಮಾಜದಲ್ಲಿ ತಮಗೆಲ್ಲ ಗೊತ್ತಿರ್ಬೇಕು, ಸಂವಿಧಾನದ ಆರ್ಟಿಕಲ್ 14, 15 and 17 and 21 ತಮಗೆಲ್ಲ ಗೊತ್ತಿರ್ಬೋದು. ಎಲ್ಲರೂ ಸಮಾನರು, ಜಾತಿ ಭೇದ ಭಾವ ಇಲ್ಲದ ಆರ್ಟಿಕಲ್ 15 and ಆರ್ಟಿಕಲ್ 7. ಅದೇ ಥರ ತಮಗೆಲ್ಲ ಗೊತ್ತಿರತಕ್ಕಂಥ SC ST ಸಾಕಷ್ಟು ಒಗ್ಗಡುಗಳು ತುಂಬಿ ತುಳುಕ್ತಾ ಇದೆ. ಇಂಥ ಸಮಾಜದಾಗ ತಾವೆಲ್ಲ ಹೇಳಿರ್ತಕ್ಕಂತೆ ಎಲ್ಲ ಒಂದೇ, ಅದರೆಲ್ಲ ಭಿನ್ನಾಭಿಪ್ರಾಯಗಳು. ಕಾನೂನು ಕೈಯಲ್ಲಿ ತಗೋಬೇಡ, ಹೊಡಿತೀನಿ ಅಂತ ಹೇಳ್ತಾರೆ ಸಾಹೇಬರು. ಅದಕ್ಕೆ ಕಾನೂನಕ್ಕೆ ಕೈ ಹಾಕೋದು ಬೇಡ. ತಲೆಯಾಗ ಅಪಾರ ಪ್ರಮಾಣ ಆಗಿ ಬುದ್ಧಿ ತಲೆಯಾಗ ತಕ್ಕೊಂಡೇವತ್ತಂದ್ರೆ ನಾವು ಜಗತ್ತದಲ್ಲಿ ಎದ್ದು ಕಾಣ್ತೀವಿ. ಅದಕ್ಕೆ ಒಬ್ಬರು ಪೊಲೀಸ್ ಅಧಿಕಾರಿಯಾಗಿ ಸಾಹೇಬರು ಬಂದು ನಮ್ಮ ಎಸೆಕೇರಿಯಲ್ಲಿ ಗೌರ್ಮೆಂಟ್ ಸಭೆ ಇದು, ನಮ್ಮವರು ನಂಬಲ್ಲಿ ಮಾಡ್ಯಾರ ಆ ಸಭೆ ಅಲ್ಲ, ಗೌರ್ಮೆಂಟದಿಂದ ಬಂದಂಥ ಸಭೆ ಮಾಡ್ಯಾರ. ನಮ್ಗೆ ತಿಳಿಸಿ ಹೇಳಕ್ಕೆ ಬಂದಾರ. ವಿಚಾರ ಅದೇ ಬಂದವ್ರಿ. ಯಾಕಂದ್ರೆ ನಾನು ಸಾಲಿ ಕಲೀಲಿಲ್ಲ, ಬರೀ ಎಮ್ಮಿಲಿಕ್ಕೆ ಇದಕ್ಕೆ ಹೆಸರು. ಯಾಕಂದ್ರೆ ತಾಯಿದೇರು, ಅಕ್ಕದೇರು, ವೈನಿಯರು, ಅವರು ಇವರು ಒಂದು 4-5 ಮಂದಿರೇ ಬಂದಾರ. ನೀವು 4 ಮಂದಿ ಬಂದರೂ ಸಾಕ್ರಿ, ಇಡೀ ಓಣಿ ತುಂಬ ಹೇಳ್ತೀರ ನನಗೆ ಪಕ್ಕ ವಿಶ್ವಾಸದ್ರಿ. ಹೊತ್ತೊಂಡ್ರದಾಗೆ ಏನಾಯ್ತು ಭಾಷಣದಾಗ ಅಂತಂದ್ರೆ ಹೊತ್ತೊಂಡ್ರಾಗ ಆಟ ಹೇಳ್ತೀರಿ ನೀವು ಸಾಹೇಬ್ರು. ನೀವೇನು ಇದು ಮಾಡಬೇಡ್ರಿ, ಹೆಣ್ಮಕ್ಳು ಭಾಳ ಬಂದಿರತ್ತೇಳಿ. ನಮ್ಮಲ್ಲಿ 4 ಮಂದಿ ನಮ್ಮ ವೈನಿಯರು ಇದ್ರು ಸಾಕ್ರಿ. ಮುಂಜಾನೆ ಹೊತ್ತೊಂಡ್ರೆ ಓಸು ಹೆಣ್ಮಕ್ಳಿಗೆ ಕಿವಿ ಮುಟ್ಟಿರ್ತದ. ಅದಕ್ಕೆ ಅದ್ರಾಗ ಯಾರು ಮಾತೇ ಇಲ್ರಿ.